ಓಹೋ ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ನಾವಿಲ್ಲಿ ಜೂನ್ ತಿಂಗಳಲ್ಲಿ ಯಾವೆಲ್ಲ ಹೊಸ ಸ್ಮಾರ್ಟ್ ಫೋನ್ಸ್ಗಳು ಲಾಂಚ್ ಆಗ್ತವೆ ಅಂತ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ ಆಗಿ ತಿಳ್ಕೋಣ. ಸೊ ಇದೇ ಫಸ್ಟ್ ಟೈಮ್ ನೀವು ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂತಂದ್ರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನಲ್ ಹೆಸರು ಡಿಗಿ ಸೋಮಶೇಖರ್. ಆನೆಸ್ಟ್ ಇಂಡಿಯಾ ರಿವ್ಯೂಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನೀವು ಸಪೋರ್ಟ್ ಮಾಡ್ಬೋದು. ಸೊ ಲಿಸ್ಟಲ್ಲಿ ಮೊದಲನೇ ಫೋನ್ ಹೇಳೋಕ್ಕಿಂತ ಮುಂಚೆ ಒಂದು ಚಿಕ್ಕ ಅಪ್ಡೇಟ್ ಆಯ್ತಾ. ನೀವು ಹೊಸ ಫೋನ್ ಕೊಂಡುಕೊಳ್ಳೋ ಪ್ಲಾನ್ ಇದ್ರಿ ಅಂತಂದ್ರೆ ಬ್ರ್ಯಾಂಡ್ಸ್ಗಳು ಯಾವ ರೀತಿ ಜನರನ್ನ ಬಕ್ರಾ ಮಾಡ್ತಿದೆ ಅಂದ್ರೆ, ಇವಾಗೆಲ್ಲ ಚಿಪ್ಸೆಟ್ಗಳು ರ್ಯಾಮ್ ಪ್ರೈಸಸ್ ಎಲ್ಲ ತುಂಬಾ ಜಾಸ್ತಿ ಆಗಿದೆ. ಹೀಗಾಗಿ ಬ್ರ್ಯಾಂಡ್ಸ್ಗಳು ಅದೇ ಹಳೆ ಚಿಪ್ಸೆಟ್ ಅದೇ ಹಳೆ ರ್ಯಾಮನ್ನ ಆ್ಯಡ್ ಮಾಡ್ಕೊಂಡು ಒಂದು ಫೋನ್ಸ್ಗಳ ಬ್ಯಾಟ್ರಿನ ಹೈಲೈಟ್ ಮಾಡ್ತಿದ್ದಾರೆ, ಇನ್ನೊಂದು ಕ್ಯಾಮ್ರಾ ಮತ್ತು ಡ್ಯೂರಬಿಲಿಟಿನ ಹೈಲೈಟ್ ಮಾಡ್ಬಿಟ್ಟು ಬೆಂಕಿ ಫೋನು ಹಾಗೆ ಹೀಗೆ ಅಂತ ತುಂಬಾ ಅಡ್ವರ್ಟೈಸ್ಮೆಂಟ್ಸ್ ನಡೀತಾ ಇದೆ. ಇದ್ರ ಬಗ್ಗೆ ಸ್ವಲ್ಪ ನೀವು ಅಲರ್ಟ್ ಆಗಿರಿ. ಇನ್ನು ನಿಮ್ಗೆ ಹೊಸ ಫೋನ್ ಬೇಡ ಹಳೆ ಫೋನ್ ಇದ್ರು ಓಕೆ ಅಂತಿದ್ರೆ ಅಂದ್ರೆ ನಾನು ಕೆಲವೊಂದು ಫೋನ್ಸ್ಗಳನ್ನ ಟ್ಯಾಗ್ ಮಾಡಿದ್ದೀನಿ ಮತ್ತು ಕೆಲವೊಂದು ಫೋನ್ಸ್ಗಳನ್ನ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ. ಈ ಫೋನ್ಸ್ಗಳನ್ನ ನೀವು ಕಣ್ಮುಚ್ಚಿ ಪರ್ಚೇಸ್ ಮಾಡಬಹುದು. ಮೇ ಬಿ ಈ ಫೋನ್ಸ್ಗಳು ಸ್ವಲ್ಪ ದಿನದಲ್ಲಿ ನಿಮಗೆ ಔಟ್ ಆಫ್ ಸ್ಟಾಕ್ ಆದ್ರೂ ಆಗ್ಬೋದಾಯ್ತಾ. ಹೊಸ ಫೋನ್ಸ್ಗಳ ಹಾವಳಿನೇ ಆ ರೀತಿ ನಡೀತಾ ಇದೆ. ಸೊ ಮನಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ಇಲ್ಲ ಹೊಸ ಫೋನ್ಸ್ಗಳು ಲಾಂಚ್ ಆಗ್ತವೆ, ನೋಡ್ಕೊಂಡು ಬರೋಣ. ಸೊ ಲಿಸ್ಟಲ್ಲಿ ಮೊದಲನೇ ಫೋನ್ ಬರ್ತಾ ಇದೆ. ಇದೇ ಫಸ್ಟ್ ಟೈಮ್ ಭಾರತದಲ್ಲಿ ಮೋಟೋರೋಲಾ ಅವರು ತಮ್ಮ ಪ್ಲಸ್ ಸೀರೀಸ್ ನ ತಗೊಂಡ್ ಬರ್ತಿದ್ದಾರೆ ಆಯ್ತಾ. ನಾನು ಮಾತಾಡ್ತಾ ಇರೋದು ಮೋಟೋ Edge 70 ಪ್ರೋ ಪ್ಲಸ್ ಫೋನ್ ಅಂತ. ಸೊ ಈ ಸ್ಮಾರ್ಟ್ ಫೋನು ಜೂನ್ ಫಸ್ಟ್ ವೀಕ್ ಏನೋ ಲಾಂಚ್ ಆಗ್ತದೆ ಮತ್ತು ಹತ್ತಿರ 30ರಿಂದ 45 ಸಾವಿರ ರೂಪಾಯಿಗೆ ಲಾಂಚ್ ಆಗ್ಬೋದು. ಲೀಕ್ಸ್ಗಳ ಪ್ರಕಾರ ಈ ಸ್ಮಾರ್ಟ್ ಫೋನ್ ಡಿಸೈನ್, ಬಿಲ್ಡ್ ಕ್ವಾಲಿಟಿ ಮತ್ತು ಪರ್ಫಾರ್ಮೆನ್ಸ್ ಮೇಲೆ ಮತ್ತು ಪೋರ್ಟ್ರೇಟ್ಸ್ ಮೇಲೆ ರೀತಿ ಫೋಕಸ್ ಮಾಡಲಾಗಿದೆ. ಸ್ಪೆಕ್ಸ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಡೈಮೆನ್ಸಿಟಿ 8500 ಚಿಪ್ಸೆಟ್ಟು ಮತ್ತು ಈ ಪವರ್ಫುಲ್ ರ್ಯಾಮು ಮತ್ತು ಚಿಪ್ಸೆಟ್ ಒಂದಿಗೆ ಈ ಫೋನ್ ಮಾರ್ಕೆಟಲ್ಲಿ ತುಂಬ ಹವಾ ಮಾಡೋ ಹಾಗೆ ಕಾಣಿಸಿದೆ. ಬಟ್ ಬಜೆಟ್ ಎಲ್ಲ ಕಮ್ಮಿ ಬಂತಪ್ಪ ಅಂದರೆ ಮಾರ್ಕೆಟ್ ಮಾತ್ರ ಹವಾ ಮಾಡುತ್ತೆ. ಬಟ್ ಈ Edge 70 ಸಿಗ್ನೇಚರ್ ಎಲ್ಲ ಬಂತು ನೋಡಿ, ಈ ರೀತಿ ಬೆಲೆ ಜಾಸ್ತಿ ಐತಪ್ಪ ಅಂದರೆ ಇದಕ್ಕೆ ವ್ಯಾಲ್ಯೂ ಇರಲ್ಲ. ಬಟ್ ನೋಡೋಣ ಅಂತ ಈ ಫೋನ್ ಹೋಪ್ಫುಲಿ ಬಜೆಟಲ್ಲಿ ಬರ್ಬೋದು ಅಂತ ಅನ್ಕೋತೀನಿ. ನೀವು ಮೋಟೋರೋಲಾ ಫ್ಯಾನ್ ಇದ್ದೀರಾ, ಮೋಟೋರೋಲಾ ಫೋನ್ಸ್ಗಳು ತುಂಬ ಇಷ್ಟ ಆಗುತ್ತಪ್ಪ ಅಂದರೆ ಡೆಫಿನೆಟ್ಲಿ ಈ ಸ್ಮಾರ್ಟ್ ಫೋನ್ಗೆ ನೀವು ವೇಟ್ ಮಾಡ್ಬೋದು. ಎರಡಿಸ್ತಲ್ಲಿ ನೆಕ್ಸ್ಟ್ ಫೋನ್ಸ್ಗಳು ಬರ್ತಾ ಇದೆ. ಅದು ಸ್ಯಾಮ್ಸಂಗ್ ಕಡೆಯಿಂದ ಒಟ್ಟಾರೆ 3 ಫೋನ್ಸ್ಗಳೇನೋ ಲಾಂಚ್ ಆಗಲಿದೆ ಅಂತೆ. ಒಂದು ಇವ್ರದೇ ಆದ ಮೇನ್ ಎಮ್ ಸೀರೀಸ್ ಅಂತಂದರೆ ಆನ್ಲೈನ್ ಫೋಕಸ್ ಆಗಿರುವಂಥ M27 ಮತ್ತು A ಸೀರೀಸ್ ಅಂತಂದರೆ ಆಫ್ಲೈನ್ ಸ್ಪೆಷಲ್ ಇರುವಂಥ A27. ಅಂದರೆ ಎರಡೂ ಸ್ಮಾರ್ಟ್ ಫೋನ್ಸ್ಗಳು ಆಲ್ಮೋಸ್ಟ್ ಡಿಸೈನ್, ಬಿಲ್ಡ್ ಕ್ವಾಲಿಟಿ, ಪ್ರೊಸೆಸರ್ ಎಲ್ಲ ಸೇಮ್ ಇರುತ್ತೆ. ಜಸ್ಟ್ ಹೆಸರನ್ನ ಮಾತ್ರ ರೀಬ್ರ್ಯಾಂಡ್ ಮಾಡಿಬಿಟ್ಟು ಕೆಲವೊಂದು ಚಿಕ್ಕ ಪುಟ್ಟ ಚೇಂಜಸ್ನ ಮಾಡಿಬಿಟ್ಟು ಆನ್ಲೈನ್ ಒಂದು ಬೇರೆ ಫೋನು, ಆಫ್ಲೈನ್ ಒಂದು ಬೇರೆ ಫೋನ್ ಅಂತ ಈ ರೀತಿ ಲಾಂಚ್ ಮಾಡ್ತಾರೆ. ಇನ್ನು ಮೂರನೇದಾಗಿ F70 ಸೀರೀಸಲ್ಲಿ ಮತ್ತೊಂದು ಯಾವುದೋ ಬಜೆಟ್ ಫೋನ್ನ ಲಾಂಚ್ ಮಾಡಿದಾರಂತೆ. ಇದು ಸ್ಪೆಷಲಿ ಫ್ಲಿಪ್ಕಾರ್ಟಲ್ಲಿ ಲಾಂಚ್ ಆಗುತ್ತೆ. ಸೊ ಈ M27 ಏನಿದೆ ಇದು ಆಮ್ರೆಡ್ ಡಿಸ್ಪ್ಲೇ, ಎಕ್ಸಿನೋ ಚಿಪ್ಸೆಟ್ಟು ಮತ್ತು ಕೆಲವೊಂದು ಬೇರೆ ಈ ಆನ್ಲೈನ್ ಬಜೆಟ್ ಫೋನ್ಸ್ಗಳಿರುತ್ತೆ ನೋಡಿ, ಬೇರೆ ಫೋನ್ಸ್ಗಳಿಗೆ ಕಾಂಪೀಟ್ ಮಾಡೋ ಲೆವೆಲ್ಗೆ ಒಂಥರ ಒಳ್ಳೆ ಸ್ಪೆಕ್ಸ್ ಇರುತ್ತೆ. ಬಟ್ A ಸೀರೀಸಲ್ಲಿ ಆ ರೀತಿ ಇಲ್ಲ. ಜಾಸ್ತಿ ಡಿಸೈನ್ಡ್ ಫೋಕಸ್ ಇದ್ದು, ಕ್ಯಾಮ್ರಾ ಫೋಕಸ್ ಇದ್ದು, ಈ ಆಫ್ಲೈನಲ್ಲಿ ಜಾಸ್ತಿ ಸೇಲ್ ಆಗೋಕ್ಕೆ ಏನು ಫೀಚರ್ಸ್ಗಳು ಬೇಕಾಗಿರುತ್ತೆ, ಜನಕ್ಕೆ ಏನು ಮ್ಯಾಟ್ರ್ ಆಗುತ್ತೆ ನೋಡಿ, ಅಂಥ ಫೀಚರ್ಸ್ನ ಕೊಟ್ಬಿಟ್ಟು ಈ ಫೋನ್ಸ್ಗಳು ಕೂಡ ತುಂಬ ಸೇಲ್ ಆಗುತ್ತೆ. ಬೇರೆ ಫೋನ್ಸ್ ಕಂಪೇರ್ ಮಾಡಿದ್ರೆ ಸ್ಪೆಸಿಫಿಕೇಶನ್ ಆ ರೇಂಜಿಗೆ ಟಕ್ಕರ್ ಕೊಡೋಲ್ಲ. ಬಟ್ ಜನ ಬ್ರ್ಯಾಂಡಿಂಗಿಂದ ಈ ಫೋನ್ಸ್ಗಳನ್ನ ಬಜೆಟಲ್ಲಿ ತೊಗೊಳ್ತಾರೆ. ಬಟ್ ಆನೆಸ್ಟ್ಲಿ ಸ್ಯಾಮ್ಸಂಗ್ ಫೋನ್ಸ್ಗಳು ಬಜೆಟಲ್ಲಿ ನಿಮ್ಗೆ ಆ ಲೆವೆಲ್ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡಲ್ಲ. ಬಟ್ ಸೆಕ್ಯೂರಿಟಿ ವೈಸ್ ತುಂಬ ಜನ ಇಷ್ಟಪಡ್ತಾರೆ. ಬಾಕಿ ಈ F70 ಸೀರೀಸು, X60 ಸೀರೀಸು, F40 ಸೀರೀಸು ಇವೆಲ್ಲ ಸ್ಪೆಷಲಿ ಈ ಫ್ಲಿಪ್ಕಾರ್ಟಲ್ಲಿ ಗುರು ಹೈಲೈಟ್ ಮಾಡೋಕ್ಕೆ. F ಅಂತಂದರೆ ಫ್ಲಿಪ್ಕಾರ್ಟ್, ಅಲ್ಲೇ ಈ ಫೋನ್ಸ್ಗಳು ಲಾಂಚು ಆಗುತ್ತೆ. ತುಂಬ ಜನ ಅಲ್ಲಿ ಕೂಡ ಪರ್ಚೇಸ್ ಮಾಡ್ತಾರೆ. ಸೊ ನೋಡೋಣ ಈ ಫೋನ್ಸ್ಗಳನ್ನೆಲ್ಲ ಕಳಿಸ್ಕೊಟ್ರಪ್ಪ ಅಂದರೆ ಡೆಫಿನೆಟ್ಲಿ ಅನ್ಬಾಕ್ಸ್ ಮಾಡಿ ನಮ್ಮ ಆನೆಸ್ಟ್ ರಿವ್ಯೂಸ್ಗಳನ್ನ ತಿಳಿಸ್ಕೊಡ್ತೀವಿ. ಎರಡಿಸ್ತಲ್ಲಿ ನೆಕ್ಸ್ಟ್ ಫೋನ್ ಬರ್ತಾ ಇದೆ. ಅದು ವಿವೋ ಕಡೆಯಿಂದ T ಸೀರೀಸ್ನ ವಿವೋ T5 ಲೈಟ್ ಅಂತ. ನಾನು ಲಾಸ್ಟ್ T4 ಲೈಟ್ ಎಲ್ಲ ಯೂಸ್ ಮಾಡಿದ್ದೆ. ತುಂಬ ಜನಕ್ಕೆ ಸಜೆಸ್ಟ್ ಮಾಡಿದ್ದೆ. ತುಂಬ ವ್ಯಾಲಿ ಫಾರ್ ಮೆನಿ ಸ್ಪೆಕ್ಸ್ ಒಂದಿಗೆ ಮಾರ್ಕೆಟಲ್ಲಿ ಬೆಸ್ಟ್ ಕಾಂಪಿಟೇಟಿವ್ ಫೀಚರ್ಸ್ ಒಳಗೊಂಡಿತ್ತು. ಬಟ್ ಈ ಸರ್ತಿ T4 ಲೈಟ್ಗೆ T5 ಲೈಟ್ನ ಕಂಪೇರ್ ಮಾಡಿದ್ರೆ ಏನು ಅಜಾಗಜಂತರ ಜಾಸ್ತಿ ಚೇಂಜಸ್ಗಳು ಆಗಿದೆ ಈ ರೀತಿ ಏನೂ ಇಲ್ಲ. ಇಲ್ಲಿ ಜಸ್ಟ್ ಕೆಲವೊಂದು ಬ್ಯಾಟ್ರಿ ಆಪ್ಷನ್ಸ್ಗಳನ್ನ ಚೇಂಜ್ ಮಾಡಿಬಿಟ್ಟು ಡಿಸೈನಲ್ಲಿ ಚಿಕ್ಕ ಪುಟ್ಟ ಚೇಂಜಸ್ ಮಾಡಿದ್ದಾರೆ ಅಷ್ಟೇ. ಬಟ್ ಎಲ್ಲ ಮ್ಯಾಟ್ರ್ ಆಗೋದು ಪ್ರೈಸಿಂಗ್ ಸೇಮ್ ಇತ್ತಪ್ಪ ಅಂತಂದರೆ ಒಂದು ಬೆಸ್ಟ್ ಆಪ್ಷನ್ ಆಗ್ಬೋದು ಈ ಫೋನ್ಗಾಗಿ, ನೀವು ವೇಟ್ ಮಾಡ್ಬೋದು. ಸೊ ಇದರಲ್ಲಿ ಲುಕ್ಸು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಡೈಮೆನ್ಸಿಟಿ 6400 ಚಿಪ್ಸೆಟ್ನ ಕೊಡ್ತಾ ಇದ್ದಾರೆ ಮತ್ತು ಫಾಸ್ಟ್ ಚಾರ್ಜಿಂಗ್ ಪವರ್ ಕೂಡ ಇನ್ಬಾಕ್ಸ್ ಏನೋ ಕೊಡಲಿದ್ದಾರಂತೆ. ಸೊ ಮಾರ್ಕೆಟ್ಲಿ ಓವರಾಲ್ 15ರಿಂದ 17 ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ವಿತ್ ಆಫರೊಂದಿಗೆ ನೋಡೋಕೆ ಸಿಕ್ಕಿದ್ರು, ಅಥವಾ ಅಟ್ಲೀಸ್ಟ್ 18-19 ಸಾವಿರ ರೂಪಾಯಿಗೂ ಈ ಫೋನ್ ಮಾರ್ಕೆಟಲ್ಲಿ ಬಂದರೆ ನಿಜವಾಗ್ಲೂ ಒಂದು ವ್ಯಾಲ್ಯೂ ಅನ್ನೋದಿರುತ್ತೆ. ಸೊ ಎಲ್ಲರ ಥರ ಇವರು ಚಿಪ್ಸೆಟ್ ಬೆಲೆ ಜಾಸ್ತಿ ಅದು ಇದು ಅಂತ ಹೇಳ್ಬಿಟ್ಟು ಅದೇ ಓಕೆ ಚಿಪ್ಸೆಟ್ನ ಕೊಟ್ಬಿಟ್ಟು ಬ್ಯಾಟ್ರಿ ಬೆಂಕಿ ಇದೆ ಗುರು ಅಂತ ಹೇಳ್ಬಿಟ್ಟು ಮಾರ್ಕೆಟ್ ಹೈಪ್ ಮಾಡಿದ್ರೆ ಆಗಲ್ಲ ಈ ಫೋನ್. ಮತ್ತು ಇಲ್ಲಿ ಕೂಡ ನಾವು ಕಮ್ಮಿ ಸೇಲ್ಸ್ ನೋಡ್ಕೋತೀವಿ. ಬಟ್ T ಸೀರೀಸ್ ಮಾರ್ಕೆಟ್ಲಿ ತುಂಬ ಫೇಮಸ್ ಇದೆ. ತುಂಬ ಜನ ಈ ಫೋನ್ಸ್ಗಳನ್ನ ಪರ್ಚೇಸ್ ಮಾಡ್ತಿದ್ದಾರೆ. ನಾನು ತುಂಬ ಜನಕ್ಕೆ ಸಜೆಸ್ಟ್ ಮಾಡಿದ್ದೀನಿ. ಎರಡಿಸ್ತಲ್ಲಿ ನೆಕ್ಸ್ಟ್ ಫೋನ್ ವಿವೋನವರೆಲ್ಲ ಗಡಿಬಿಡಿನಲ್ಲಿ ಇಷ್ಟೊಂದು ಒಳ್ಳೆ ಬೆಂಕಿ ಫೋನ್ಸ್ ಲಾಂಚ್ ಮಾಡ್ತಿದ್ದೀರಪ್ಪ ಅಂತಂದರೆ
ಐಕೂನವ್ರು ಹೆಂಗೆ ಸುಮ್ಮನೆ ಇರ್ತಾರೆ. ಐಕೂನವ್ರು ಕೂಡ ಇವರದೇ ಆದ T5 ಲೈಟನ್ನು ರೀಬ್ಯಾಮ್ ಮಾಡಿಬಿಟ್ಟು ಐಕು Z11 ಲೈಟ್ ಹೆಸರಿಂದ ಮತ್ತೊಂದು ಹೊಸ ಫೋನ್ ಸದ್ಯದಲ್ಲೇ ಲಾಂಚ್ ಆಗಲಿದೆ ಆಯಿತಾ. ಮೇ ಬಿ ಇದು ಜೂನ್ ಸೆಕೆಂಡ್ ವೀಕ್ ಅಥವಾ ಫಸ್ಟ್ ವೀಕಲ್ಲೇ ಲಾಂಚ್ ಆಗ್ಬೋದು. ಲೀಕ್ಸ್ಗಳ ಪ್ರಕಾರ ಎಲ್ಲ ಡೇಟ್ಸ್ಗಳು ಹೊರಗೆ ಬಂದಿದೆ. ಸೊ ಈ ಸ್ಮಾರ್ಟ್ ಫೋನ್ ಲುಕ್ಸ್ ವೈಸ್ ಇದೇ ರೀತಿಯಾಗಿದೆ. ಸೇಮ್ T5 ಲೈಟ್ ಡಿಸೈನನ್ನು ಚೇಂಜಸ್ ಮಾಡಿಬಿಟ್ಟು ಡಿಸೈನ್ ಲುಕ್ಸ್ ಕಲರ್ಸ್ಗಳ ಬೇರೆ ಇದೆ, ಬಟ್ ಆಲ್ಮೋಸ್ಟ್ ಎಲ್ಲ ಸ್ಪೆಕ್ಸ್ಗಳು ಅದೇ ಸೇಮ್ ಇದೆ. 6400 ಚಿಪ್ಸೆಟ್ಟು ಆಮ್ಲೆಡ್ ಏನೋ ಪ್ಯಾನಲ್ಸ್ಗಳನ್ನ ಅಪ್ಗ್ರೇಡ್ ಮಾಡಲಿದಾರಂತೆ. ಅದೇ 6.5 mAh ಬ್ಯಾಟ್ರಿಯೊಂದಿಗೆ ಇನ್ಬಾಕ್ಸು ಒಂದು ದೊಡ್ಡ ಅಡಾಪ್ಟರ್ನ ಕೊಡೋದ್ರ ಜೊತೆಗೆ ಈ ವಿವೋ T5 ಲೈಟ್ಗಿಂತ ಒಂದು $500 ಅಥವಾ ಒಂದು $700-800 ಎಲ್ಲ ಕಮ್ಮಿ ಬಿಟ್ಟು ಎಸ್ ಮಾರ್ಕೆಟ್ಲಿ ಇದನ್ನು ಜಾಸ್ತಿ ಹೈಪ್ ಮಾಡಿಬಿಟ್ಟು ಗೇಮಿಂಗು ಹಾಗೆ ಅಂತ ಬಿಟ್ಟು ಕೆಲವೊಂದು ಚಿಕ್ಕ ಪುಟ್ಟ ಫೀಚರ್ಸ್ಗಳನ್ನ ಚೇಂಜ್ ಮಾಡಿಬಿಟ್ಟು ಮಾರ್ಕೆಟ್ಲಿ ಇದನ್ನು ಕೂಡ ಆನ್ಲೈನಲ್ಲಿ ಜಾಸ್ತಿ ಸೇಲ್ಸ್ ಮಾಡ್ತಾರೆ. ಸೊ ಇದೇ ಇಷ್ಟು ದಿವಸದಿಂದ ನೋಡ್ತಾ ಬಂದಿದ್ವಿ. ಇದು ಕೂಡ ಏನು ದೊಡ್ಡ ವಿಶೇಷ ಫೋನ್ಸ್ಗಳಂತ ಕರೆಯೋಕ್ಕೆ ಇಷ್ಟಪಡಲ್ಲ, ಬಟ್ ಬಜೆಟಲ್ಲಿ ಸದ್ಯಕ್ಕೆ ನೀವು ಈ ಫೋನ್ಸ್ಗಳನ್ನ ಬಿಟ್ಟರೆ ನಿಮಗೆ ಬೇರೆ ಯಾರು ಕಾಂಪಿಟೇಟರ್ಸ್ ಇಷ್ಟು ಕಾಂಪಿಟೇಟಿವ್ ಆಗಿ ಫೀಚರ್ಸ್ಗಳನ್ನ ಕೊಡಲ್ಲ. ಇಡಿಸ್ತಲ್ಲಿ ನೆಕ್ಸ್ಟ್ ಫೋನ್ ಬರ್ತಾ ಇದೆ ರಿಯಲ್ಮಿ ಕಡೆಯಿಂದ. ಇವ್ರ P ಸೀರೀಸಲ್ಲಿ ಇದು ಎಷ್ಟನೇ ಫೋನ್ ಗೊತ್ತಿಲ್ಲ, ಮೇ ಬಿ 4ನೇ 5ನೇ ಫೋನ್ ಇರ್ಬೋದು. ನಾನು ಮಾತಾಡ್ತದ್ದು ರಿಯಲ್ಮಿ P4R ಬಗ್ಗೆ. ಸೊ ಈ ಸರ್ತಿ ಇದನ್ನು ಅಂಡರ್ 20K ಬಜೆಟ್ಲೇನೋ ಲಾಂಚ್ ಮಾಡಿದ್ದಾರೆ. ಇದು ಮೇ ಬಿ ಜೂನ್ ಸೆಕೆಂಡ್ ವೀಕಲ್ಲಿ ಲಾಂಚ್ ಆಗ್ಬೋದು. ಸೊ ಲೀಕ್ಸ್ಗಳ ಪ್ರಕಾರ ಈ ಸ್ಮಾರ್ಟ್ ಫೋನ್ನ ಲುಕ್ಸು ಡಿಸೈನ್ ಎಲ್ಲ ಈ ರೀತಿಯಾಗಿದೆ. ಇದು ಬಜೆಟಲ್ಲಿ 7400 ಚಿಪ್ಸೆಟ್ನ ಒಳಗೊಂಡಿದೆ ಮತ್ತು 120 ಆಮ್ಲೆಡ್ ಡಿಸ್ಪ್ಲೇಯೊಂದಿಗೆ ಈ ಸರ್ತಿ ಫ್ಲಾಟ್ ಡಿಸ್ಪ್ಲೇಯೊಂದಿಗೆ ತುಂಬ ಏನೋ ಅಪ್ಗ್ರೇಡ್ ಮಾಡಲಿದಾರಂತೆ ಡಿಸ್ಪ್ಲೇ ಯೂಸೇಜ್ ಎಕ್ಸ್ಪೀರಿಯನ್ಸಲ್ಲಿ. ಬಾಕಿ 6000 mAh ಬ್ಯಾಟ್ರಿಯೊಂದಿಗೆ ಈ ಎಲ್ಲ ಸ್ಪೆಸಿಫಿಕೇಶನ್ನೊಂದಿಗೆ ಇದು ಅಂಡರ್ 20K ಬಜೆಟಲ್ಲಿ ಜೂನ್ ಮಿಡ್ಡಲ್ಲಿ ಲಾಂಚ್ ಆಗ್ಬೋದು. ಸದ್ಯಕ್ಕೆ ಇವರು ರಿಯಲ್ಮಿ 16T ಫೋನ್ ಒಂದನ್ನೆಲ್ಲ ಏನೋ ಲಾಂಚ್ ಮಾಡಿದ್ದಾರೆ. ಇದ್ರ ಜೊತೆಗೆ ಯಾವುದೋ ಏರ್ಬಡ್ಸು ಮತ್ತು ಸ್ಮಾರ್ಟ್ ವಾಚ್ ಕೂಡ ಏನೋ ಲಾಂಚ್ ಮಾಡಿದ್ದಾರೆ. ಮೇ ಬಿ ಇದ್ರ ಜೊತೆನೇ ಲಾಂಚ್ ಆಗತ್ತಂತ ಅಂದ್ಕೊಂಡಿದ್ದೆ, ಬಟ್ ಇದು ಜೂನ್ 2ನೇ ವಾರದಲ್ಲಿ ನಿಮಗೆ ಫೋನ್ ನೋಡೋಕ್ಕೆ ಸಿಗುತ್ತೆ. ನೀವು ಸ್ಪೆಷಲಿ ಪರ್ಫಾರ್ಮೆನ್ಸ್ಗೆಲ್ಲ ಬಜೆಟಲ್ಲಿ ಫೋನ್ ಹುಡ್ತಿದ್ರೆ ಅಂದರೆ ಎಸ್ ಈ ಫೋನ್ಗಾಗಿ ವೆಯ್ಟ್ ಮಾಡ್ಬೋದು. ಬಿಕಾಸ್ ಇವರ P4 ಸೀರೀಸ್ ಸ್ಪೆಷಲಿ ಪರ್ಫಾರ್ಮೆನ್ಸು ಡಿಸ್ಪ್ಲೇನಲ್ಲಿ ಬೆಂಕಿ ಫೋನ್ಸ್ಗಳಿವೆ. ಇಡಿಸ್ತಲ್ಲಿ ನೆಕ್ಸ್ಟ್ ಫೋನ್ ಎಸ್ ಒನ್ ಟೈಮಲ್ಲಿ ಈ ಬ್ರ್ಯಾಂಡ್ ಸ್ಮಾರ್ಟ್ ಫೋನ್ಸ್ಗಳು ಅಂದರೆ ಇಂಡಿಯಾಸ್ ನಂಬರ್ 1 ಬ್ರ್ಯಾಂಡ್ ಸ್ಮಾರ್ಟ್ ಫೋನ್ ಆಗಿತ್ತು. ಬಟ್ ಇವಾಗ ಎಲ್ಲೆಲ್ಲೋ ಕಣ್ಮರಿ ಆಗ್ತಿದ್ದಾರೆ ಆಯಿತಾ. ಯಾವುದೂ ಫೋನ್ಸ್ಗಳನ್ನ ಲಾಂಚ್ ಮಾಡ್ತಿಲ್ಲ, ಮಾಡಿದ್ರು ದುಬಾರಿ ಬೆಲೆಗೆ ಲಾಂಚ್ ಮಾಡ್ತಿದ್ದಾರೆ. ನಾನು ಮಾತಾಡ್ತಿರೋದು ನೀವು ಗೆಸ್ ಮಾಡಿರೋದು ಆಲ್ರೆಡಿ ರೆಡ್ಮಿ ಫೋನ್ ಬಗ್ಗೆ. ರೆಡ್ಮಿ ಟರ್ಬೋ 5 ಅಂತ ಹೊಸ ಫೋನ ಬಿಲ್ಡ್ ಮಾಡ್ತಾರೆ. ಸೊ ಇದೇ ಫಸ್ಟ್ ಟೈಮ್ ಗುರು ನಾನು ಟರ್ಬೋ ಸೀರೀಸ್ನ ರೆಡ್ಮಿ ಫೋನ್ ನೋಡ್ತಾ ಇದ್ದೀನಿ. ಇದು ಫ್ಲ್ಯಾಗ್ಶಿಪ್ ಕಿಲ್ಲರ್ ಹೆಸರಿಂದ ಮಾರ್ಕೆಟ್ಲಿ ಎಂಟ್ರಿ ಕೊಡ್ತಿದೆ ಆಯಿತಾ. ಅಂದರೆ ನೀವು ಅಂಡರ್ 20-30K ಎಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ. ಇದು ಮೇ ಬಿ ನನ್ನ ಪ್ರಕಾರ 35-40-50K ಬಂದರೂ ಬರ್ಬೋದು. ಬಟ್ ಯಾರಿಗೂ 50,000 ಕೊಟ್ಬಿಟ್ಟು ರೆಡ್ಮಿ ಫೋನ್ಸ್ ತಗೋತಾರೆ ಗೊತ್ತಿಲ್ಲ. ಬಟ್ ಈ ಫೋನ ಸ್ಪೆಸಿಫಿಕೇಶನು ಡಿಸೈನು ಲುಕ್ಸ್ ಎಲ್ಲ ನೋಡಿ ಈ ರೀತಿಯಾಗಿ ಲೀಕ್ಸ್ ಇಮೇಜಸ್ಗಳು ಹೊರಗೆ ಬಂದಿದೆ. ಸ್ಪೆಕ್ಸ್ ವೈಸ್ ಈ ಸ್ಮಾರ್ಟ್ ಫೋನ್ Dimensity 8500 ಚಿಪ್ಸೆಟ್ನ ಒಳಗೊಂಡು ಬರ್ತಾ ಇದೆ. ಆಮ್ಲೆಡ್ ಡಿಸ್ಪ್ಲೇ 7620 mAh ಬ್ಯಾಟ್ರಿಯೊಂದಿಗೆ ಈ ಫೋನ್ ನನ್ನ ಪ್ರಕಾರ 40K ಒಳಗೆ ಬಂತಪ್ಪ ಅಂದರೆ ಒಂದು ಲೆವೆಲ್ಗೆ ಏನೋ ವ್ಯಾಲ್ಯೂ ಇರುತ್ತೆ. ಬಟ್ ಅದಕ್ಕಿಂತ ಮೇಲೋಯ್ತಪ್ಪ ಅಂದರೆ ಫ್ಲ್ಯಾಗ್ಶಿಪ್ ಕಿಲ್ಲರ್ ಅಲ್ಲ, ಆ ಫೋನ್ಸ್ಗಳೇ ಫ್ಲ್ಯಾಗ್ಶಿಪ್ ಆಗೋಗುತ್ತೆ. ಸೊ ನೋಡೋಣ, ಈ ಫೋನ್ ಸದ್ಯದಲ್ಲೇ ಲಾಂಚ್ ಆಗಲಿದೆ ಅಂತೆ. ಮೇ ಬಿ ಮೇ ಎಂಡಲ್ಲಿ ಅಥವಾ ಜೂನ್ ಫಸ್ಟ್ ವೀಕಲ್ಲಿ ಭಾರತದಲ್ಲಿ ಲಾಂಚ್ ಆಗ್ಬೋದು. ತುಂಬ ಸ್ಟ್ರಾಂಗ್ ಲೀಕ್ಗಳು ಬಿಡ್ತಿದ್ದಾರೆ, ಬಟ್ ಬೆಲೆ ಸ್ವಲ್ಪ ಕಮ್ಮಿ ತೊಗೊಂಡು ಬನ್ನಿ. ಲಾಸ್ಟ್ ಈ 15 Pro ಎಲ್ಲ ತೊಗೊಂಡು ಬಂದ್ರಲ್ಲ ಈ ರೀತಿ 30-40-50 ಸಾವಿರ ರೂಪಾಯಿ ಅಂದರೆ ಏನು ವ್ಯಾಲ್ಯೂ ಇರಲ್ಲ ನಿಮಗೆ. ಇಡಿಸ್ತಲ್ಲಿ ನೆಕ್ಸ್ಟ್ ಫೋನ್ ಬರ್ತಾ ಇದೆ. ಇದು ಕೂಡ ಇವರು ಅಂತಂಬ್ರದು Xiaomi 17T ಅಂತ ಒಂದು ಹೊಸ ಫೋನ್ ಬರ್ತಾ ಇದೆ. ಸೊ ಲೀಕ್ಸ್ಗಳ ಪ್ರಕಾರ ಈ ಸ್ಮಾರ್ಟ್ ಫೋನ್ ಅಂಡರ್ 30-35K ಅಥವಾ 40 ಆಗ್ಬೋದು. ಇದು ಸ್ಪೆಕ್ಸ್ ವೈಸ್ ಮತ್ತು ಇವರು ಹೊಸ ಸಿರೀಸು ಹೊಸ ನೇಮೊಂದಿಗೆ ಭಾರತದಲ್ಲಿ ಎಂಟ್ರಿ ಕೊಡ್ತಿದ್ದಾರೆ. ಸೊ ಇದು ಕಾಂಪ್ಯಾಕ್ಟ್ ಫೋನ್ ಆಗಿದ್ರು ದೊಡ್ಡ ಬ್ಯಾಟ್ರಿ ಲೈಫ್ ಒಂದಿಗೆ ಏನೋ ಮಾರ್ಕೆಟ್ಲಿ ಎಂಟ್ರಿ ಕೊಟ್ಬಿಟ್ಟು ಇದು Dimensity 8500 ಅಥವಾ 9500 ಚಿಪ್ಸೆಟ್ ಒಂದಿಗೆ 7000 mAh ಬ್ಯಾಟ್ರಿ ಇದೇ ರೀತಿ ಏನೋ ಮೇನ್ ಸ್ಪೆಸಿಫಿಕೇಶನ್ ಹೈಲೈಟ್ ಮಾಡಿಬಿಟ್ಟು ಲೀಕ್ಸ್ಗಳನ್ನ ನೋಡ್ತಾ ಇದ್ವಿ. ಗೊತ್ತಿಲ್ಲ, ಈ ಫೋನ್ ಮೇ ಬಿ ಜೂನ್ ಎಂಡಲ್ಲಿ ಬಂದರೂ ಬರ್ಬೋದು. ಬಟ್ 17 ಸಿರೀಸು ಇವ್ರ ಮೇನ್ ಸಿರೀಸು T ಸಿರೀಸ್ ಏನಿದೆ ಇದು ಭಾರತದಲ್ಲಿ ಅಷ್ಟೊಂದು ಜನ ಬೇಡಿಕೆನೂ ಇಲ್ಲ ಮತ್ತು ಜಾಸ್ತಿ ಸೇಲ್ಸು ಆಗ್ತಿಲ್ಲ. ಬಟ್ ಚೈನಾದಲ್ಲಿ ಲಾಂಚ್ ಆಗ್ತಿದೆ. ಇದನ್ನು ಇವರು ಇಂಡಿಯಾದಲ್ಲಿ ಸೇಲ್ ಮಾಡೋಕ್ಕೆ ಮಾರ್ಕೆಟಿಂಗ್ ಮಾಡೋಕ್ಕಾದ್ರೂ ಬಂದೇ ಬರ್ತಾರೆ. ಬಟ್ ಮುಂಚೆ ರೆಡ್ಮಿ ಫೋನ್ಸ್ಗಳು ಏನು ಹವಾ ಮಾಡ್ತಿತ್ತು, Xiaomi ಫೋನ್ಸ್ಗಳು ಏನು ಹವಾ ಮಾಡ್ತಿತ್ತು, ಎಷ್ಟು ಲಾಂಚ್ ಆಗ್ತಿತ್ತು, ಎಷ್ಟು ಸೇಲ್ ಆಗ್ತಿತ್ತು, ಆ ರೇಂಜಿಗೆ ಹವಾ ಇವರು ಕಾಯ್ಕೊಂಡಿಲ್ಲ. ಇಡಿಸ್ತಲ್ಲಿ ನೆಕ್ಸ್ಟ್ ಫೋನ್ ಬರ್ತಾ ಇದೆ Infinix GT 50 Pro. ಈ ಫೋನ್ ಹಿಂದಿನ ತಿಂಗಳೇ ಲಾಂಚ್ ಆಗತ್ತೆ ಅಂತ ಹೇಳಿದ್ದೆ, ಬಟ್ ಏನಾಗ್ತಿದೆ ಗೊತ್ತಿಲ್ಲ, ಇವರು ಏನಕ್ಕೆ ಮುಂದೆ ಸರಿಸ್ತಿದಾರಪ್ಪ ಅಂತ. ಸೊ ಈ ಫೋನು ಅಂಡರ್ 27-30K ಬಜೆಟ್ಲಿ ಭಾರತದಲ್ಲಿ ಸದ್ಯದಲ್ಲೇ ಲಾಂಚ್ ಆಗಲಿದೆ. ಲೀಕ್ಸ್ಗಳ ಪ್ರಕಾರ 8400 ಚಿಪ್ಸೆಟ್ಟು ದೊಡ್ಡದಾಗಿರುವಂಥ ಸೈಜ್ ಡಿಸ್ಪ್ಲೇ ಕೊಡ್ತಿದ್ದಾರೆ ಮತ್ತು ದೊಡ್ಡ ಬ್ಯಾಟ್ರಿಯೊಂದಿಗೆ ಇನ್ಬಾಕ್ಸೇ ಅಡಾಪ್ಟರ್ ಎಲ್ಲ ಕೊಡ್ತಿದ್ದಾರೆ. ಇಷ್ಟೇ ಅಲ್ಲದೆ ಈ ಬಜೆಟಲ್ಲಿ ಬೇರೆ ಫೋನ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಸ್ಪೆಸಿಫಿಕೇಶನ್ ವೈಸ್ ಯಾವುದೇ ಬ್ರ್ಯಾಂಡ್ಸ್ಗಳು ಇನ್ಫಿನಿಕ್ಸ್ ಆಗಿರಲಿ ಟೆಕ್ನೋಗೆಲ್ಲ ಕಾಂಪಿಟೇಟ್ ಮಾಡ್ತಿಲ್ಲ. ಇವರು ಎಕ್ಸ್ಟ್ರಾ ಕವರು ಬಾಕ್ಸು ಯಾರೋ ಚಾರ್ಜರ್ ಕೊಡೋಕ್ಕೆ ಹಿಂಜರಿತಿದ್ರೆ ಇವ್ರು ಇನ್ಬಾಕ್ಸೇ
ಅಡಾಪ್ಟರ್ ಕೊಡ್ತಿದ್ದಾರೆ, ಕೇಸ್ ಕೊಡ್ತಿದ್ದಾರೆ, ಕೆಲವೊಂದು ಫೋನ್ಸ್ಗಳ ಜೊತೆ ಸ್ಪೀಕರ್ ಕೂಡ ಕೊಡ್ತಿದ್ದಾರೆ. ಅದು ಬಜೆಟಲ್ಲಿ ಆಯಿತಾ, ಕಾಂಪಿಟೇಷನು ಮಾರ್ಕೆಟ್ಲಿ ಆನೆಸ್ಟ್ಲಿ ಫೈಟ್ ಮಾಡೋಕ್ಕೆ ಇವ್ರು ತುಂಬ ಎಫರ್ಟ್ ಹಾಕ್ತಿದ್ದಾರೆ. ಬಟ್ ಜನಕ್ಕೆ ಬ್ರ್ಯಾಂಡ್ ಮೇಲೆ ಭರವಸೆ ಇಲ್ಲ. ಹಾಗಾಗಿ ಯಾರು ಇನ್ಫಿನಿಕ್ಸ್ ಮತ್ತು ಟೆಕ್ನೋ ಫೋನ್ಸ್ಗಳನ್ನ ಜಾಸ್ತಿ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ತಿಲ್ಲ. ಬಟ್ ಇವರು ತುಂಬ ಹಾರ್ಡ್ಲಿ ಸ್ಟ್ರಗಲ್ ಮಾಡ್ತಿದ್ದಾರೆ ಆಯಿತಾ. ಸೊ ನೀವಾದರೂ ಟೆಕ್ನೋ ಇನ್ಫಿನಿಕ್ಸ್ ಫೋನ್ಸ್ ಎಲ್ಲ ಯೂಸ್ ಮಾಡ್ತಿದ್ದೀರಪ್ಪ ಅಂದರೆ ಕಮೆಂಟ್ ಮಾಡಿ. ಮತ್ತು ಈ ಫೋನ್ಗಾಗಿ ಜೂನ್ 2ನೇ ವಾರ ತನಕ ವೇಟ್ ಮಾಡ್ಬೋದು ನೀವು. ಅಂದರೆ ನೀವು ಯಾರು ಇನ್ಫಿನಿಕ್ಸ್ ಇಷ್ಟಪಡ್ತೀರೋ ಅವರು ಮಾತ್ರ ವೇಟ್ ಮಾಡಿ. ಇಡಿಸ್ತಲ್ಲಿ ನೆಕ್ಸ್ಟ್ ಫೋನ್ ಟೆಕ್ನೋ ಹೆಸರು ತೆಗೆದ ತಕ್ಷಣ ಅವ್ರದ್ದೊಂದು ಫೋನ್ ಬಂತು ನೋಡಿ, ಟೆಕ್ನೋ ಪೋವಾ 8 ಸೀರೀಸ್ ಅಂತ. ಸ್ಪೆಷಲಿ ಈ ಪೋವಾ ಸೀರೀಸ್ ಏನಿದೆ ನೋಡಿ, ಲಾಸ್ಟ್ 7 ಸೀರೀಸ್ ಕೂಡ ಬಜೆಟಲ್ಲಿ ಗೇಮಿಂಗು, ಪರ್ಫಾರ್ಮೆನ್ಸ್ ಮತ್ತು ಟ್ರೂಲಿ ವ್ಯಾಲಿ ಫಾರ್ ಮನಿ ಸ್ಪೆಕ್ಸ್ ಒಳ್ಕೊಂಡು ಬಂದಿದೆ. ಮತ್ತು ಬಜೆಟ್ ಕೂಡ ಬೇರೆ ಫೋನ್ಸ್ ಕಂಪೇರ್ ಮಾಡಿದ್ರೆ ತುಂಬ ಕಾಂಪಿಟೇಟಿವ್ ಪ್ರೈಸಿಂಗ್ನ ಕೂಡ ಕೊಡುತ್ತೆ. ಬಟ್ ಇಲ್ಲಿ ಕೂಡ ಅದೇ ಇವರು ಟ್ರಸ್ಟು, ನಂಬಿಕೆ, ಸರ್ವಿಸ್ ಹೆಂಗಿರುತ್ತೆ, ಇವರೆಲ್ಲ ಎಕ್ಸ್ಟ್ರಾ 1 ವರ್ಷ ವಾರಂಟಿ ಜಾಸ್ತಿ ಕೊಡ್ತಿದ್ದಾರೆ ಬೇರೆ ಫೋನ್ಸ್ ಕಂಪೇರ್ ಮಾಡಿದ್ರೆ. ಬಟ್ ಇಲ್ಲಿ ಕೂಡ ಅದೇ ಇವರು ನಾವು ಸ್ಪೆಸಿಫಿಕೇಶನ್ ನೋಡಿಕೊಂಡು ಫೋನ್ಸ್ಗಳನ್ನ ಚೂಸ್ ಮಾಡೋಕ್ಕೆ ಹೋಗಲ್ಲ, ಮತ್ತು ನಾವು ಆನೆಸ್ಟ್ಲಿ ನಿಮಗೆ ಸಜೆಸ್ಟ್ ಮಾಡೋಕ್ಕಾಗಲ್ಲ. ಬಟ್ ನೋಡಿ, ಸ್ವಲ್ಪ ನಾವಿಲ್ಲಿ ರಿಸ್ಕ್ ತೊಗೊಂಡು ಈ ಹೊಸ ಬ್ರ್ಯಾಂಡ್ ಫೋನ್ಸ್ಗಳನ್ನ ಬಜೆಟಲ್ಲಿ ಒಂದು ಸ್ಪೆಸಿಫಿಕೇಶನ್ ಯೂಸ್ ಮಾಡೋಕ್ಕೆ ಮಾತ್ರ ತೊಗೊಳ್ಬೋದು. ಬಟ್ ಬ್ರ್ಯಾಂಡೆಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಈ ಬಜೆಟ್ ಫೋನ್ಸ್ಗಳಲ್ಲಿ ಸಿಗಲ್ಲ. ಐ ಹೋಪ್ ನಿಮಗೆ ಈ ಟೆಕ್ನೋ ಮತ್ತು ಇನ್ಫಿನಿಕ್ಸ್ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಅರ್ಥ ಆಯಿತು ಅನ್ಕೋತೀನಿ. ಸೊ ಸದ್ಯಕ್ಕೆ ಇವಷ್ಟು ಎಲ್ಲ ಸ್ಟ್ರಾಂಗ್ ಲೀಕ್ಸ್ಗಳ ಪ್ರಕಾರ ಕನ್ಫರ್ಮ್ಲಿ ಲಾಂಚ್ ಆಗುವ ಲೆಕ್ಕಕ್ಕೆ ಇರುವಂಥ ಫೋನ್ಸ್ಗಳನ್ನ ಮಾತ್ರ ನಾನು ನಿಮ್ಗೆ ಸಜೆಸ್ಟ್ ಮಾಡಿದ್ದೀನಿ. ಬಾಕಿ ಇನ್ನು ಇನ್ಫಿನಿಕ್ಸ್ ಅವರು ಮತ್ತೊಂದು ಫೋನ್ ಏನೋ ಬಜೆಟಲ್ಲಿ ಲಾಂಚ್ ಮಾಡಿದಾರಂತೆ. ಸ್ಯಾಮ್ಸಂಗ್ ಅವರು ಕೂಡ ಏನೋ ಈ ಎಮ್ ಸೀರೀಸ್ ಮತ್ತು ಎಫ್ ಸೀರೀಸಲ್ಲೇ ಬೇರೆ ಫೋನ್ಸ್ಗಳನ್ನ ಕೂಡ ಇಂಟ್ರಡ್ಯೂಸ್ ಮಾಡೋದ್ರ ಪ್ರಕಾರ ಕೆಲವೊಂದು ಲೀಕ್ಸ್ನ ನೋಡ್ಕೊಂಡಿದ್ವಿ. ಬಟ್ ಇದ್ರ ಬಗ್ಗೆ ಯಾವುದೇ ಕನ್ಫರ್ಮೇಷನ್ ಇಲ್ಲ ಆಯಿತಾ. ಮುಂದಿನ ತಿಂಗಳು ಕೂಡ ಬಂದರೂ ಬರ್ಬೋದು. ಸೊ ಇವೆಷ್ಟು ಮೇನ್ ಲಾಂಚ್ ಆಗ್ತಿರುವಂಥ 8ರಿಂದ 9 ಬೆಸ್ಟ್ ಸ್ಮಾರ್ಟ್ ಫೋನ್ಸ್ಗಳಾಗಿತ್ತು. ಸೊ ನೋಡಿ, ನೀವು ಹೊಸ ಫೋನ್ ಕೊಂಡ್ಕೊಳ್ಳೋ ಪ್ಲ್ಯಾನ್ ಇದ್ದೀರಪ್ಪ ಅಂತಂದರೆ ಇವುಗಳಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿತ್ತಪ್ಪ ಅಂದರೆ ಮಾತ್ರ ವೇಟ್ ಮಾಡಿ. ಆರ್ ನಿಮಗೆ ನಾನು ಕೆಲವೊಂದು ಟ್ಯಾಗ್ಸ್ ಹೇಳಿದ್ದೀನಿ ನಿಮಗೆ ಸ್ಟಾರ್ಟಿಂಗಲ್ಲೇ, ಇಲ್ಲಿ ಟ್ಯಾಗ್ಸ್ ಕೂಡ ಮಾಡಿದ್ದೀನಿ, ಟ್ಯಾಗ್ಸಲ್ಲಿ ಆ್ಯಡ್ ಮಾಡಿದ್ದೀನಿ ಫೋನ್ಸ್ಗಳನ್ನ. ಸದ್ಯಕ್ಕೆ ನೀವು ಫೋನ್ಸ್ಗಳನ್ನೇ ಪರ್ಚೇಸ್ ಮಾಡಲೇಬೇಕಾಗಿತ್ತಪ್ಪ ಅಂತಂದರೆ ಇವು ಕೂಡ ಒಂದು ಬೆಸ್ಟ್ ಆಪ್ಷನ್ ಇದೆ ಆಯಿತಾ. ಸೊ ಸದ್ಯಕ್ಕೆ ಮಾರ್ಕೆಟ್ಲಿ ಏನೇನೋ ಹೈಪ್ನ ಆಗ್ಬಿಟ್ಟು ಯಾವುದಾದ್ರು ಓಲ್ಡ್ ಚಿಪ್ಸೆಟ್ನ ಹಾಕ್ಬಿಟ್ಟು ಈ ಹೊಸ ಫೋನ್ಸ್ಗಳಲ್ಲಿ ಬಜೆಟ್ ಕಮ್ಮಿ ಹಾಗೆ ಹೀಗೆ ಅಂತ ಫೀಚರ್ಸ್ ನೋಡಿಕೊಂಡು ಈ ಫೋನ್ಸ್ಗಳಿಗಾಗಿ ಒಂದು ಲೆಕ್ಕಕ್ಕೆ ವೇಟ್ ಮಾಡೋದಕ್ಕಿಂತ ನೀವು ಆಲ್ರೆಡಿ ಲಾಂಚ್ ಇರುವಂಥ ಫೋನ್ಸ್ಗಳನ್ನ ಕೂಡ ಚೂಸ್ ಮಾಡ್ಬೋದು. ನೀವು ಈ ರೀತಿ ಯೋಚನೆ ಮಾಡ್ತಿದ್ದೀರಾ, ಗಡಿಬಿಡಿ ಇದೆ ಅಂತಂದರೆ ಮುಂದಿನ ಫೋನ್ಗಳು ಇನ್ನೂ ಬರ್ತವೆ ಅಂದರೆ ಅದ್ರ ಪ್ರೈಸ್ ಎಷ್ಟಿರುತ್ತಪ್ಪ ಅಂತ ನಾವು ಗೆಸ್ ಮಾಡೋಕ್ಕಾಗಲ್ಲ. ಸೊ ವೇಟ್ ಕೂಡ ಮಾಡಿ, ಅಥವಾ ಸದ್ಯಕ್ಕೆ ತೊಗೊಳ್ಬೇಕಾಗಿತ್ತಪ್ಪ ಅಂದರೆ ಇಲ್ಲಿಂದ ಕೂಡ ಈ ಫೋನ್ಸ್ಗಳು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಎಲ್ಲಿಂದ ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು. ಸಿಗೋಣ ಮುಂದಿನ ವಿಡಿಯೋಲಿ. ನೆಕ್ಸ್ಟ್ ಒನ್. ನಮಸ್ಕಾರ.